ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಪತಂಜಲಿ ಋಷಿಗಳ ಯೋಗ ಸೂತ್ರಗಳಲ್ಲಿ 9ನೇದು ಇವತ್ತು. ಚಿತ್ತವೃತ್ತಿಗಳಲ್ಲಿ 3ನೇದು. ಈಗಾಗಲೇ ನಿನ್ನೆ ಮೊನ್ನೆ ಪ್ರಮಾಣ ಮತ್ತು ವಿಪರ್ಯಯ ಅಂದರೆ ಜ್ಞಾನಕ್ಕೆ ಕಾರಣವಾದಂತಹ ವೃತ್ತಿ ಪ್ರಮಾಣ, ತಪ್ಪು ತಿಳುವಳಿಕೆಗೆ ಕಾರಣವಾದಂತಹ ವೃತ್ತಿ ವಿಪರ್ಯಯ. ಆದರೆ ಆ ತಪ್ಪು ತಿಳುವಳಿಕೆಯ ವೃತ್ತಿಯೂ ಕೂಡ ನಮ್ಮನ್ನ ಶಾಂತರನ್ನಾಗಿಡೋದಕ್ಕೆ, ಸಂತೋಷಿತರನ್ನಾಗಿಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದು ವಿಪರ್ಯಯ. ಅದ್ರ ಬಗ್ಗೆ ನಿನ್ನೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀರ. ಇವತ್ತು ವಿಕಲ್ಪ, ಅದರ ಸೂತ್ರ ಹೀಗಿದೆ: ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪ. ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪ. ಅಂದರೆ ಶಬ್ದದಿಂದ ಜ್ಞಾನ ಉಂಟಾಗುತ್ತೆ. ಜ್ಞಾನ ಇದೆ ಅಂತ ಅನಿಸುತ್ತೆ, ಅದರ ಅಸ್ತಿತ್ವ ಶಬ್ದದಲ್ಲಿ ಮಾತ್ರ ಇರ್ತದೆ. ವಾಸ್ತವಿಕವಾಗಿ ಅದಿರಲ್ಲ, ಅದೇ ವಿಕಲ್ಪ. ಕಣ್ಣಿಗೂ ಕೂಡ ಕಾಣಿಸಬಹುದು, ಕೆಲವು ಸಾರಿ ಕಾಣಿಸ್ದಂಗೆ ಆಗಬಹುದು, ಆದರೆ ಅದಿಲ್ಲ, ಅದೇ ವಿಕಲ್ಪ. ಅದನ್ನ 2 ರೀತಿಯಲ್ಲಿ ತಿಳ್ಕೊಳ್ಬಹುದು. ಒಂದು, ವಿಕಲ್ಪಕ್ಕೆ ಬಹಳ ಒಳ್ಳೆ ಉದಾಹರಣೆ ಅಂದರೆ ಜಾತಿ ವ್ಯವಸ್ಥೆ. ಗೊತ್ತಾಯ್ತಲ್ಲ, ಜಾತಿ. ಇಲ್ಲಿರೋರ್ಗೆಲ್ರಿಗೂ ಒಂದೊಂದು ಜಾತಿ ಇದೆ. ಕೇಳಿದ್ರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ನಿಜವಾಗಿ ಅರ್ಥ ಮಾಡಿಕೊಂಡು ದೀಕ್ಷೆ ತೆಗೆದುಕೊಂಡವರಿಗೆ ಜಾತಿ ಇಲ್ಲ. ಗೊತ್ತಾಯ್ತಲ್ಲ, ಜಾತಿ, ಕುಲ, ಗೋತ್ರ, ವರ್ಣ, ವರ್ಗ ಯಾವ ಭೇದವೂ ಇರದೇ ಇರ್ತಕ್ಕಂಥದ್ದು ಲಿಂಗಾಯತ ಧರ್ಮ. ಹಾಗೆ ಬದುಕಬೇಕು. ಆದರೆ ಸರ್ಕಾರದಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಜಾತಿ ವ್ಯವಸ್ಥೆಗೆ ಒಳಗಾಗಿದ್ದಾರೆ. ಈ ಜಾತಿ ಅಂತಕ್ಕಂಥದ್ದನ್ನು ವಾಸ್ತವಿಕ ಹುಡುಕೊಂಡು ಹೋದ್ರೆ ಇದೆಯಾ? ಅದು ಇಲ್ಲ. ಯಾಕೆ? ಹುಟ್ತಾ ನಿಮ್ಗೇನು ಪರಮಾತ್ಮ ಜಾತಿ ಬರೆದು ಕಳಿಸಿಲ್ಲ, ಯಾರಿಗೂ ಬರೋದಿಲ್ಲ. ಹುಟ್ತಾ ಯಾರು ಯಾವ ಜಾತಿಯವರಲ್ಲ, 2 ಜಾತಿ, ಹೆಣ್ಣು ಮತ್ತು ಗಂಡು. ಹೆಣ್ಣು ಗಂಡು ಅಂತಕ್ಕಂಥ 2 ಜಾತಿ. ಅದಿದೆ. ಹೆಣ್ಣು ಗಂಡು ಅಂತಕ್ಕಂಥದ್ದು ದೈಹಿಕ ದೇಹ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಮೇಲ್ನೋಟಕ್ಕೂ ಗೊತ್ತಾಗುತ್ತೆ, ಅದಿರೋದು ಸತ್ಯ. ಆದ್ರೆ ಅದನ್ನು ಯಾರು ಜಾತಿ ಅಂತ ಹೇಳೋದೇ ಇಲ್ಲ, 2 ಜಾತಿ ಅಂತ ಹೇಳಲ್ಲ. ಸಾಮಾನ್ಯ ಸಂಬಂಧ ಬೆಳೆಸುವಾಗ ಇರ್ಬೋದು, ಸ್ನೇಹ ಬೆಳೆಸುವಾಗ ಇರ್ಬೋದು, ಆಮೇಲೆ ಒಟ್ಟಾಗಿ ಬದುಕಬೇಕು ಅಂತ ವಿಚಾರ ಮಾಡಿದಾಗ, ಅಥವಾ ಏನಾದರೂ ಸರ್ಕಾರಿ ಕೆಲಸ ಆಗುವಾಗ ಜಾತಿ ಪ್ರಮಾಣ ಪತ್ರ, ಮತ್ತೆ ಗೊತ್ತಾಯ್ತಲ್ಲ, ಜಾತಿ ಪ್ರಮಾಣ ಪತ್ರವನ್ನು ಸಹಿತ ಕೊಡ್ತಾರೆ. ಯಾವ ಆಧಾರದ ಮೇಲೆ? ತಂದೆ ತಾಯಿ ಇಂಥ ಜಾತಿಯವರಿದ್ರು, ಅದಕ್ಕೋಸ್ಕರ ನಾವು ಇವರನ್ನ ಇಂಥ ಜಾತಿಯವರಂತ ಪ್ರಮಾಣೀಕರಿಸುತ್ತೇವೆ ಅಂತ ಹೇಳಿ ಸರ್ಕಾರದಿಂದ ಕೊಡ್ತಾರೆ. ವಾಸ್ತವಿಕವಾಗಿ ಜಾತಿ ಅನ್ನುವಂಥ ವ್ಯವಸ್ಥೆನೇ ಇಲ್ಲ. ಇರಲಾರದ ಒಂದು ವ್ಯವಸ್ಥೆ ಇದ್ದ ಹಾಗೆ, ಮತ್ತು ಅದರ ಹೆಸರಲ್ಲಿ ಎಷ್ಟು ಗದ್ದಲ, ಎಷ್ಟು ಜಗಳ. ಹಾಗೆ ಈ ಸ್ಥಾಪಿತ ಧರ್ಮಗಳು ಕೂಡ ಅಷ್ಟೇನೆ, ಅವೇ ಜಾತಿ ಆಗಿರೋದು, ಅವು ಕೂಡ ಜಾತಿ ಆಗ್ತವೆ. ಸ್ಥಾಪಿತ ಧರ್ಮಗಳು ವಾಸ್ತವಿಕವಾಗಿ ನೀವು ಹುಡುಕೊಂಡ್ರೆ ಸಿಗಲ್ಲ, ಸಂಕೇತಗಳ ಆಧಾರದ ಮೇಲೆ ಸಿಗುತ್ತೆ. ಲಿಂಗ ಕಟ್ಟಿದವನು ಲಿಂಗಾಯತ, ನಮಾಜ್ ಮಾಡುವವನು ಮುಸಲ್ಮಾನ, ಕ್ರಾಸ್ ಹಾಕಿಕೊಂಡವನು ಕ್ರಿಶ್ಚಿಯನ್ನ. ಆದ್ರೆ ಹುಟ್ಟಿನಿಂದ ಯಾರು ಏನು ಅಲ್ಲ, ಕ್ರಿಶ್ಚಿಯನ್ ಅಲ್ಲ, ಮುಸಲ್ಮಾನೂ ಅಲ್ಲ, ಹಿಂದೂನೂ ಅಲ್ಲ, ಲಿಂಗಾಯತನೂ ಅಲ್ಲ, ಏನೂ ಅಲ್ಲ. ಆದರೆ ಅವು ಎಷ್ಟು ಪ್ರಬಲವಾಗಿದ್ದಾವೆ ಅಂದರೆ, ಯುದ್ಧ ಮಾಡುವಷ್ಟು, ಜಗಳ ಆಡಿ ಯುದ್ಧ ಮಾಡಿ ಅದಕ್ಕೆ ಜೀವ ಕೊಡ್ತೀವಿ, ಧರ್ಮಕ್ಕಾಗಿ ಜೀವ ಕೊಡ್ತೀವಿ ಅಂತ.
ರಾಷ್ಟ್ರಗಳ ವ್ಯವಸ್ಥೆ ಮಾಡ್ಕೊಂಡಿದಾರಲ್ಲ, ರಾಷ್ಟ್ರಗಳ ವ್ಯವಸ್ಥೆ ಕೂಡ ವಾಸ್ತವಿಕವಾಗಿ ವಿಕಲ್ಪನೆ ಅದು. ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಪಾಕಿಸ್ತಾನ ಇಲ್ಲಿಂದ ಇಲ್ಲಿಯವರೆಗೆ, ಅದು ದೈವಿ ನಿರ್ಮಿತ ಅಲ್ಲ. ಅಮೇರಿಕ ಇಲ್ಲಿಂದ ಇಲ್ಲಿಯವರೆಗೆ ದೈವಿ ನಿರ್ಮಿತ ಅಲ್ಲ, ಅದು ಮಾನವ ಕಲ್ಪಿತ, ಅದೇ ವಿಕಲ್ಪ. ಅದಕ್ಕೋಸ್ಕರ ಎಷ್ಟು ವ್ಯವಸ್ಥೆ ಇಲ್ಲದೆ ಇದ್ರೆ, ಒಂದು ವೇಳೆ ವಿಕಲ್ಪ ವೃತ್ತಿ ಇಲ್ಲದೆ ಹೋಗಿದ್ರೆ, ದೇಶ ಕಟ್ಕೊಳ್ಳದೆ ಹೋಗಿದ್ರೆ ಮನುಷ್ಯ ಎಷ್ಟು ದಿವಸ ಬದುಕ್ತಿರ್ಲಿಲ್ಲ, ಇಷ್ಟೊತ್ತಿಗೆ ನಾಶ ಆಗ್ಬಿಡ್ತಿದ್ದ. ನಾವು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಈಗಲೇ ಇಷ್ಟೆಲ್ಲ ಮಾಡಿದರೂ ಯುದ್ಧಗಳಾಗ್ತವೆ ಮತ್ತು ದ್ವೇಷಗಳು ದೇಶ ಭಾಷೆ ಹೆಸರಿನಲ್ಲಿ ಇದ್ದಾವೆ. ಅಂಥದ್ರಲ್ಲಿ ಈ ವಿಕಲ್ಪ ಅಂದರೆ ವಿಕಲ್ಪ ವೃತ್ತಿ ಇದ್ದು ದೇಶಗಳನ್ನು ರಚಿಸ್ಕೊಂಡ್ವಿ, ರಾಜ್ಯಗಳನ್ನು ರಚಿಸ್ಕೊಂಡ್ವಿ, ಧರ್ಮಗಳನ್ನು ರಚಿಸ್ಕೊಂಡ್ವಿ. ಆದ್ದರಿಂದ ಮಾನವನ ವಿಕಾಸಕ್ಕೆ ಅನುಕೂಲ ಆಗಿದೆ, ಇಲ್ಲ ಅಂತೇನಲ್ಲ. ಆದರೆ ಎಷ್ಟು ಮಟ್ಟಿಗೆ ವಿಕಾಸಕ್ಕೆ ಅನುಕೂಲ ಆಗಿದೆಯೋ ಅದಕ್ಕಿಂತ ಹೆಚ್ಚು ಹೊಡೆದಾಟಕ್ಕೆ ಕಾರಣ ಆಗಿದೆ. ಎರಡೂ ಆಗಿದೆ. ಒಟ್ಟು ಇಷ್ಟಂತೂ ತಿಳ್ಕೋಬೇಕು, ಯೋಗ ಮಾರ್ಗದಲ್ಲಿ ಮುನ್ನಡಿತಕ್ಕಂಥವರು ವಿಕಲ್ಪ ವೃತ್ತಿ ಎನ್ನುವಂಥದ್ದು ಇದೆ. ಅದಕ್ಕಾಗಿ ಸಮಯ ಹಾಳು ಮಾಡಬಾರ್ದು. ಮತ್ತು ಅದರಲ್ಲಿ ಒಂದು ರೀತಿ ಮಜಾನೂ ಇರ್ತದೆ. ಬರೀ ಹೊಡೆದಾಟ ಬಡದಾಟ ಅಷ್ಟೇ ಇರ್ತದಂತ ಏನಿಲ್ಲ. ಈಗ ಉದಾಹರಣೆಗೆ ಹಗಲುಗನಸು ಇನ್ನೊಂದು ಒಳ್ಳೆಯ ಉದಾಹರಣೆ ಅಂದರೆ, ವಿಕಲ್ಪಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಹಗಲುಗನಸು. ಹಗಲುಗನಸು ಅಂದ್ರೆ ಗೊತ್ತಾಗ್ತದೆ, ಮಲ್ಕೊಂಡಿಲ್ಲ, ನೀವೇನು ನಿದ್ದೆ ಮಾಡ್ತಾ ಇಲ್ಲ, ಗೊತ್ತಾಯ್ತಲ್ಲ. ಏನೋ ಕೆಲಸ ಮಾಡ್ತಾ ಇದ್ದೀರಾ, ಮಾಡ್ತಿರೋ ಕೆಲಸ ಒಂದು, ಆದರೆ ಮನಸ್ಸು ವಿಕಲ್ಪದಲ್ಲಿ ತೊಡಗಿರ್ತದೆ. ಹೆಂಗೆ ಉದಾಹರಣೆ ಕೊಡ್ಬೋದಾ? ಈಗ SSLC ಪರೀಕ್ಷೆ, ಹುಡುಗ ಓದ್ತಾ ಇದ್ದಾನೆ, SSLCಗೆ ತಯಾರಾಗ್ತಿದ್ದಾನೆ, ಅಥವಾ PUCಗೆ ತಯಾರಾಗ್ತಿದ್ದಾನೆ, ಅಥವಾ CETಗೆ ತಯಾರಾಗ್ತಿದ್ದಾನೆ, ಅಥವಾ ಈಗ ನಮ್ಮ ಅಕ್ಕ ಮಹಾದೇವಿ ಇದ್ದಾಳಲ್ಲ, ಬಂದಿದ್ದಾಳಲ್ಲ, KPSCಗೆ ತಯಾರಾಗ್ತಿದ್ದಾನೆ. ಓದ್ತಾನೆ ಕಣ್ಣು ಪುಸ್ತಕದ ಮೇಲೆ ಇರುತ್ತೆ, ಮನಸ್ಸು ವಿಕಲ್ಪ ವೃತ್ತಿಯಲ್ಲಿ ಇರ್ತದೆ. ಹೇಗೆ? ಕನಸು ಕಾಣೋದು. ಏನು? ಪರೀಕ್ಷೆ ಬರ್ದಂಗೆ, ರಿಸಲ್ಟ್ ಬಂದಂಗೆ, ನಂದೇ ಮೊದಲನೇ ರ್ಯಾಂಕ್ ಬಂದಂಗೆ, ಗೊತ್ತಾಯ್ತಲ್ಲ. ಅದು ಪಾಸಾಗೋದು ಕಷ್ಟ ಇರ್ತದೆ. ಅಂಥದ್ರಲ್ಲಿ ರ್ಯಾಂಕಿನ ಕಲ್ಪನೆ ಮಾಡ್ಕೊತಿರ್ತೀವಲ್ಲ, ಇದು ವಿಕಲ್ಪ. ಆ ರ್ಯಾಂಕ್ ತೆಗಿತಕ್ಕಂಥವ್ರು ಫಸ್ಟ್ ಬರ್ತಕ್ಕಂಥವ್ರು ಅನ್ಕೊಂಡಲ್ಲ, ಹೇಳ್ತಾರ ಅವರು, ಇಲ್ಲ ನಾನು ಫಸ್ಟ್ ಬರ್ತೀನಿ, ಇಡೀ ಕರ್ನಾಟಕಕ್ಕೆ ಫಸ್ಟ್ ಬರ್ತೀನಿ ಅಂದ್ಕೊಂಡಿರಲಿಲ್ಲ, ನಾನು ಏನೋ ಪ್ರಯತ್ನ ಮಾಡಿದ್ದೆ, ಫಸ್ಟ್ ಬರಬೇಕು ಅಂತ ಪ್ರಯತ್ನ ಮಾಡಿದ್ದೆ, ಆದ್ರೆ ಬಂದೇ ಬರ್ತೀನಿ ಅಂತ ಗೊತ್ತಿರಲಿಲ್ಲ, ಹಾಗೆ ಬಂದಿದೆ, ಭಾಳ ಸಂತೋಷ. ಅಂದರೆ ಹಗಲುಗನಸು ಅದು ಎಲ್ಲರಿಗೂ ಇದೆ. ಇದರಲ್ಲೂ ಕೂಡ ಕ್ಲಿಷ್ಟ ಮತ್ತು ಅಕ್ಲಿಷ್ಟ, ಅದನ್ನ ನೆನ್ಪಿಟ್ಕೋಬೇಕು. ಎರಡು ಶಬ್ದ ನೆನ್ಪಿಟ್ಕೋಬೇಕು. ಕ್ಲಿಷ್ಟ ಅಂದರೆ ಅಲ್ಲ, ಕಠಿಣ, ಕಷ್ಟ. ಅಕ್ಲಿಷ್ಟ ಅಂದರೆ ಕಷ್ಟ ಇಲ್ಲದೆ ಇರ್ತಕ್ಕಂಥದ್ದು. ಕ್ಲಿಷ್ಟ ಅಂದರೆ ಕಷ್ಟವಾದದ್ದು ಅಥವಾ ನಮಗೆ ಅನಾನುಕೂಲಕರವಾದದ್ದು, ಹಿಂಸೆ ಕೊಡ್ತಕ್ಕಂಥದ್ದು, ದುಃಖಕ್ಕೀಡು ಮಾಡ್ತಕ್ಕಂಥದ್ದು ಕ್ಲಿಷ್ಟ. ಅದು ನಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಉದ್ಧಾರ ಆಗೋಕ್ಕೆ ಕಾರಣ ಆಗ್ತಕ್ಕಂಥದ್ದಿದ್ರೆ ಅದಕ್ಕೇನಂತಾರೆ? ಅಕ್ಲಿಷ್ಟ. ಈಗ ಉದಾಹರಣೆಗೆ ಕ್ಲಿಷ್ಟ, ಇದು ಗೊತ್ತಾಯ್ತು ನಿಮ್ಗೆ ಇವಾಗ. ಹಗಲು ಕನಸು ಕಾಣೋದು, ಈಗ ಶ್ರೀಮಂತ ಆದಾಗ ಕನಸು ಕಾಣೋದು, ಅದು ತಿರುಕನ ಕನಸು ಅಂತಿದೆಯಲ್ಲ, ಕತೆ ಹಾಡು ಹೇಳ್ತಿರ್ತೀನಿ ಅದನ್ನು. ತಿರುಕ ಭಿಕ್ಷೆ ಬೇಡ್ಕೊಂಬಂದಿದ್ದ, ಉಂಡ, ಚೆನ್ನಾಗಿ ಉಂಡ, ಅದೆಲ್ಲ ಮುಗೀತು, ಊಟ ಆಯಿತು, ಮಧ್ಯಾಹ್ನ ನಿದ್ದೆ ಬಂತು, ಅಡ್ಡಾಡಿದ್ದ ಚೆನ್ನಾಗಿ, ರಾತ್ರಿ ನಿದ್ದೆ ಆಗಿರಲಿಲ್ಲ, ಮಧ್ಯಾಹ್ನ ನಿದ್ದೆ ಬಂತು, ಮಲ್ಕೊಂಡ, ಒಳ್ಳೆ ಕನಸು ಬಿತ್ತು ಅವನಿಗೆ. ಏನು ಕನಸು ಬಿತ್ತು? ಆ ಊರಿನ ರಾಜ ಸತ್ತ ಹಾಗೆ. ಅವನಿಗೆ ಮಕ್ಕಳಿಲ್ಲ, ಆ ರಾಜನಿಗೆ ಮಕ್ಕಳಿಲ್ಲ. ಆಗಿನ ಕಾಲದಲ್ಲಿ ಮಕ್ಕಳಿಲ್ಲದ ರಾಜರದ್ದು ಆಯ್ಕೆ ಮಾಡೋದು ಭಾಳ ಕಷ್ಟ ಇತ್ತು. ಯಾರನ್ನು ಆಯ್ಕೆ ಮಾಡೋದು? ಹಾಗಾದರೆ ಒಂದು ಪಟ್ಟದ ಆನೆ ಕೈಲಿ ಹಾರ ಕೊಡೋದು. ಅದು ಅದು ಹಾರನ ಯಾರಿಗೆ ಹಾಕುತ್ತೋ ಅವರು ಈ ದೇಶದ ರಾಜ ಆಗಬೇಕು. ಪಟ್ಟದ ಆನೆಗೆ ರಾಜ ಕೊಟ್ಟರು, ಅದು ಅರಮನೆ ಬಿಟ್ಟು ಬಂತು, ಎಲ್ಲ ಊರು ಬಿಟ್ಟು ಬಂತು, ಕೊನೆಗೆ ಊರು ಹೊರಗಡೆ ಬಂತು, ಇವನ ಹತ್ರನೇ ಬಂತು, ಧರ್ಮಶಾಲೆಗೆ ಬಂತು, ಇವನಿಗೆ ಹಾಕ್ಬಿಡ್ತು. ಆಯಿತು, ರಾಜ ಆಗೇ ಬಿಟ್ಟ, ಪಟ್ಟಾಭಿಷೇಕನೂ ಆಯಿತು, ಮದುವೆನೂ ಮಾಡಿದ್ರು, ರಾಣಿದೇರು ಬಂದರು, ಮಕ್ಕಳು ಆದ್ರಂತೆ. ಯಾರ ಮೇಲೆ ಸಿಟ್ಟು ಬಂತು, ಜೋರಾಗಿ ಅಹಂಕಾರದಿಂದ ಕಾಲಲ್ಲಿ ಒದೆಯಕ್ಕೆ ಹೋದ,
ಒದ್ದ, ಅದು ಒತ್ತ ಎಲ್ಲಿಗೆ ಬಿದ್ದಿತ್ತು ಅಂದ್ರೆ ಅವ್ನು ಭಿಕ್ಷಾ ಪಾತ್ರೆಗೆ, ಅದು ಕಪ್ಪರ ಅಂತಾರೆ, ಅದು ಮಣ್ಣಿಂದ ಅದಕ್ಕೆ ಒದ್ದಿದ್ದ, ಅದು ಹೊಡೆದೋಗಿತ್ತು. ಇವನಿಗೆ ಎಚ್ಚರಾಗಿತ್ತು, ಏನೂ ಇಲ್ಲ, ರಾಜ್ಯ ಇಲ್ಲ, ರಾಣಿದೇರು ಇಲ್ಲ, ಆನೆಯೂ ಇಲ್ಲ, ಹಾರನೂ ಇಲ್ಲ, ಏನೂ ಇಲ್ಲ. ಇದೇ ವಿಕಲ್ಪ. ಇದ್ರ ಕೆಟ್ಟ ಅಂದ್ರೆ ಈಗ ದುಃಖ ಅವನಿಗೆ. ಒಬ್ಬ ಜಾಣ ಆದ್ರೆ ದುಃಖ ಪಡಲ್ಲ, ಖುಷಿ ಪಡ್ತಾನೆ. ಆ ದಡ್ಡ ಆದ್ರೆ ಅಯ್ಯೋ ನನಗೆಂತ ಕನಸು ಬಿತ್ತು, ನನಗೆ ಈ ಭಾಗ್ಯ ಇಲ್ವಲ್ಲ ಅಂತೇಳಿ ಅಳಬಹುದು. ಅದು ಕ್ಲಿಷ್ಟ. ಅದು ಇನ್ನೊಂಥರ ಏನು, ಈ ದೈವಿ ಭಕ್ತಿ ಮಾಡ್ತಾನೊಬ್ಬ. ಈಗ ಯಾರೋ ಒಂದು ಮೂರ್ತಿ ಇಟ್ಕೊಂಡಿದ್ದಾನೆ, ಬಸವಣ್ಣವ್ರ ಮೂರ್ತಿ ಇಟ್ಕೊಂಡು ಪೂಜೆ ಮಾಡೋದು. ಪೂಜೆ ಮಾಡ್ದ ಧ್ಯಾನ ಮಾಡ್ದ, ಅದನ್ನೇ ಧ್ಯಾನ ಮಾಡ್ದ. ರಾತ್ರಿ ಕನ್ಸಲ್ಲಿ ಬಸವಣ್ಣವ್ರು ಅಥವಾ ಕನ್ಸಲ್ಲೇ ಬರ್ಬೇಕು ಅಂತಿಲ್ಲ, ಕೂತಿದ್ದಾನೆ, ಕೂತ್ಕೊಂಡು ಹಾಗೆ ಕಣ್ಣು ಮುಚ್ಚಿದಾನೆ, ನಿದ್ದೆ ಬಂತು, ಕೂತ್ಕೊಂಡು ನಿದ್ದೆ ಮಾಡ್ಬೋದಲ್ಲ. ಅಥವಾ ನಿದ್ದೆನೂ ಬರಲ್ಲ ಕೆಲವು ಸಾರಿ, ಕಣ್ಣು ಮುಂದೆ ಕಂಡ ಹಾಗೆ ಆಗ್ಬೋದು, ಬಸವಣ್ಣ ಮಾತಾಡ್ದಂಗೆ ಆಗ್ಬೋದು, ಇವನು ತಲೆ ಸ್ಪರ್ಶ ಮಾಡ್ದಂಗೆ ಆಗ್ಬೋದು. ಅದು ಒಳ್ಳೆ ಅನುಕೂಲಕರ ವೃತ್ತಿ. ದೇವ್ರು ಬಂದ, ಅದೇ ರಾಮ ಪ್ರತ್ಯಕ್ಷ ಆದ, ಕೃಷ್ಣ ಪ್ರತ್ಯಕ್ಷ ಆದ. ಈ ವಿಕಲ್ಪದಲ್ಲಿ ಪ್ರತ್ಯಕ್ಷ ಆದ ಅಂತ ಏನಂತಿರಲ್ಲ, ಅವರಲ್ಲಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬರೋಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಏನು ಜಪ ಮಾಡಿ 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 ಬಸವಣ್ಣವ್ರನ್ನ ಸಾಕ್ಷಾತ್ಕಾರನೇ ಮಾಡ್ಕೊಂಡ್ಬಿಡ್ಬೋದು. ಬಸವಣ್ಣ ಬಂದು ಮುಟ್ಟಿ ಬಿಡ್ಬೋದು ನಿಮಗೆ, ಆಮೇಲೆ ಏನೋ ಮಾತಾಡ್ದಂಗೆ ಆಗ್ಬಿಡ್ಬೋದು, ಕಣ್ಣಿಗೂ ಕಾಣಿಸ್ಬೋದು, ಕೈಗೂ ಸಿಗ್ಬೋದು. ಆದರೆ ನಿಮ್ಗೊಬ್ಬರಿಗೆ ಕಾಣಿಸ್ತಿರ್ತದದು, ನಿಮ್ಮ ಕೈಗಷ್ಟೇ ಬಸವಣ್ಣ ಸಿಗ್ತಿರ್ತಾನೆ. ಆದರೆ ಬೇರೆಯವ್ರಿಗೆ ನೀವು ತೋರ್ಸೋಕ್ಕಾಗಲ್ಲ. ಒಂದು, ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುತ್ತಾ, ಸಗುಣ ಸಾಕ್ಷಾತ್ಕಾರ ಅಂತ ಕರೀತಾರೆ. ಅದಕ್ಕೆ ಹೆಸರು ಕೊಟ್ಟಿದ್ದಾರೆ, ಸಗುಣ ಸಾಕ್ಷಾತ್ಕಾರ ಅಂತ ಕೊಟ್ಟಿದ್ದಾರೆ. ಅವ್ರ ವ್ಯಕ್ತಿತ್ವ ಬದಲಾವಣೆ ಆಗಿರಲ್ಲ, ಬಹಳ ಜನರದ್ದು ವ್ಯಕ್ತಿತ್ವ ಬದಲಾವಣೆ ಆಗಿರಲ್ಲ. ಅವ್ರು ಎಲ್ಲಿರ್ತಾರೋ ಹಾಗೆ ಇರ್ತಾರೆ. ಯಾಕೆ ಅಂದರೆ ಅದು ಚಿತ್ತವೇ ರಚಿಸಿಕೊಂಡ ಮೂರ್ತಿ. ಬಸವಣ್ಣ ಹೊರಗಿನಿಂದ ಬಂದಿಲ್ಲ, ಬಸವಣ್ಣ ಬ್ರಹ್ಮಾಂಡ ಶಕ್ತಿಯಿಂದ ಮೈದಾಳಿ ಬಂದಿಲ್ಲ. ಬಹಳ ಜನ ಅದೇ ತಿಳ್ಕೊಂಬಿಟ್ಟಿದ್ದಾರೆ. ನನಗೆ ನನ್ನ ಮನೆ ದೇವ್ರು ಕಾಣಿಸ್ಕೊಂತು, ನನಗೆ ವೀರಭದ್ರ ದರ್ಶನ ಕೊಟ್ಟ, ನನಗೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಕೊಟ್ಟ, ರಾಮ ನನಗೆ ಆಶೀರ್ವಾದ ಮಾಡ್ದ, ಕೃಷ್ಣ ಆಶೀರ್ವಾದ ಮಾಡ್ದ ಅಂತ ಹೇಳ್ತಾರಲ್ಲ. ಅವ್ರ ವ್ಯಕ್ತಿತ್ವದಲ್ಲಿ ನಾವು ಗಮನಿಸಿದ್ರೆ ಏನೂ ಬದಲಾವಣೆ ಬಂದಿರಲ್ಲ, ಪರಿವರ್ತನೆ ಬಂದಿರಲ್ಲ. ಅವರಲ್ಲಿ ಏನೋ ಬದಲಾವಣೆ ಆಗಿ ತ್ಯಾಗಿಗಳಾಗಿ ಯೋಗಿಗಳಾಗಿ ಆಗಿರಲ್ಲ. ಎಲ್ಲೋ ಒಬ್ಬೊಬ್ರು ಆಗ್ತಾರೆ, ಕನ್ಸಲ್ಲಿ ಬಂದು ದಾನ ಮಾಡು ಅಂತ ಹೇಳ್ದಂಗೆ ಆಯಿತು, ದಾನ ಮಾಡಿಬಿಟ್ಟೆ, ಎಲ್ಲದನ್ನೂ ದಾನ ಮಾಡಿಬಿಟ್ಟ. ಅದು ಅವನ ವಿಕಲ್ಪವೇ ಹೊರತು, ಅಥವಾ ವಿಧಿ ಆಟ ಅಂತ ಕರೀತಾರೆ ಅದಕ್ಕೆ. ಅದು ಹಿಂದಿನ ಜನ್ಮ ಸಂಸ್ಕಾರ ಇರ್ಬೋದು, ಅಥವಾ ಅವನು ಆ ದಾನ ಮಾಡಿದ ಮೇಲೂ ಕೂಡ ಅವನು ಪಶ್ಚಾತ್ತಾಪ ಕೂಡ ಪಡ್ಬೋದು. ಆ ಕನಸಿನಲ್ಲಿ ಬಂದಿದ್ದು ಹೇಳಿದ್ದಕ್ಕೆ, ದಾನ ಮಾಡಿದ್ದಕ್ಕೆ ಆಮೇಲೆ ಒಂದು 5-6 ವರ್ಷ ಆದಮೇಲೆ ದಾನಕ್ಕೆ ತಕ್ಕ ಹೊಗಳಿಕೆ ಪ್ರತಿಕ್ರಿಯೆ ಏನೂ ಸಿಗಲಿಲ್ಲ ಅಂದರೆ ಅವನು ಮತ್ತೆ ದುಃಖ ಪಟ್ಕೋಬೋದು, ನಾನು ಯಾಕಾದರೂ ಮಾಡಿದೆ ದಾನನ. ಯಾಕೆಂದರೆ ಅವನಲ್ಲಿ ನಿಜವಾದ ಪರಿವರ್ತನೆ ಬಂದಿರಲ್ಲ. ವೃತ್ತಿಗಳಿಂದ ಏನು ಸಂಭವಿಸುತ್ತೋ ಆ ಪರಿವರ್ತನೆ, ಆ ದರ್ಶನ, ಅದು ಮಿಥ್ಯ ದರ್ಶನ ಅಂತ ಕರೀತಾರೆ. ಮುಂದೆ ಪತಂಜಲಿಗಳ ದರ್ಶನದ ಬಗ್ಗೆ ಕೂಡ ಹೇಳ್ತಾರೆ. ಮಿಥ್ಯ ದರ್ಶನಗಳಿಂದ ಮನುಷ್ಯನ ಬದಲಾವಣೆ ಸಾಧ್ಯ ಇಲ್ಲ. ಹಾಗಾದರೆ ದರ್ಶನ ಎಲ್ಲವೂ ಆಗಲೇಬಾರ್ದ, ಸುಳ್ಳ? ಅದರಿಂದ ಏನು ಪ್ರಯೋಜನ ಇಲ್ಲ? ಪ್ರಯೋಜನ ಇದೆ. ಅವನಿಗೆ ಸಾಧನೆ ಮಾಡಲಿಕ್ಕೆ ಸ್ವಲ್ಪ ಪ್ರೋತ್ಸಾಹ ಸಿಕ್ತು. ಈಗ ತಾನು ಇಷ್ಟ ದೈವವನ್ನು ಕನಸಿನಲ್ಲೇ ಕಂಡ ಅಥವಾ ಧ್ಯಾನದಲ್ಲೇ ಕಂಡ, ಅದರಿಂದ ಪ್ರಯೋಜನ ಇದೆ. ಏನು ಪ್ರಯೋಜನ ಇದೆ ಅಂದರೆ, ನಾನು ಸರಿಯಾದ ಮಾರ್ಗದಲ್ಲಿ ಇದ್ದೀನಿ, ಮುಂದಕ್ಕೆ ಹೋಗ್ಬೋದು ಅಂತ ಅವನಿಗೆ ಅರ್ಥ ಮಾಡ್ಕೊಳ್ಬೇಕು. ಮುಂದಕ್ಕೆ ಹೋಗ್ಬೇಕು ಅವನು. ಅಷ್ಟಕ್ಕೆ ನಿಂತುಬಿಟ್ರೆ ಅದೇ ಅದನ್ನ ಮೇಲಿನ ಮೇಲೆ ನಮ್ಗೆ ಎಚ್ಚರಿಸ್ತಾರೆ. ಮುಂದೆ ಅದರಲ್ಲಿ 4 ಪಾದಗಳಿದ್ದಾವೆ. ಸಮಾಧಿ ಪಾದ, ಸಾಧನಾ ಪಾದ, ವಿಭೂತಿ ಪಾದ, ಇನ್ನೊಂದು ಕೈವಲ್ಯ ಪಾದ. ಗುಡ್, ಕೈವಲ್ಯ ಪಾದ. ಹೀಗೆ 4 ಇದೆ. ಕೈವಲ್ಯ ಪಾದ ತಲುಪೋವರೆಗೂ ನಾವು ನಿಲ್ಲಬಾರ್ದು. ಕೈವಲ್ಯ ಪಾದ ತಲುಪಲಾರದೆ ನಿಂತ್ವಿ ಅಂದರೆ ನಾವು ಈಗ ಏನು ಸಾಯಿಬಾಬಾ ಅಂತವ್ರಾದರು, ಅವ್ರಿಗೂ ಸಿದ್ಧಿ ಆಗಿದ್ದು ನಿಜನೋ ಅಥವಾ ಕಣ್ಕಟ್ಟು ವಿದ್ಯೆನೋ, ಅವ್ರಿಗಂತೂ ಒಟ್ಟು ಪರಮಾತ್ಮ ಅನುಗ್ರಹ ಇತ್ತು. ಅವ್ರು ಬೇಕಾದಷ್ಟು ಸಂಪಾದನೆ ಮಾಡಿದರು, ಆದರೆ ಯೋಗ ಮಾರ್ಗದಲ್ಲಿ ಕೈವಲ್ಯ ಪಾದ ಮುಟ್ಟಿದ್ರು ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ದೊಡ್ಡವ್ರದ್ದೇ ಹಂಗಾಗಿದೆ. ದೊಡ್ಡವರು ಅನಿಸ್ಕೊಂಡು ಜಗತ್ತಿನ
ದೃಷ್ಟಿಯಲ್ಲಿ ಪೂಜ್ಯರಾದಂಥವರು, ಪೂಜಿಸಿಕೊಂಡಂಥವರು, ಬಂಗಾರನೇ ಸೃಷ್ಟಿ ಮಾಡಿಕೊಡ್ತೀವಿ ಅಂತಕ್ಕಂಥವರಲ್ಲೂ ಕೂಡ ಅವರು ಕೂಡ ಯೋಗ ಮಾರ್ಗದಿಂದ ಪತಿತರಾಗಿರೋದುಂಟು. ಅಂದರೆ ಕೆಳಗಡೆ ಬಿದ್ದವರು ಅಂತ ಕರೀತಾರೆ. ಹಾಗಾದರೆ ಯೋಗ ಮಾರ್ಗದ ಅಂತಿಮ ಸಿದ್ಧಿ ಏನಪ್ಪ ಅಂದರೆ ಸಮಾಧಿ ಸ್ಥಿತಿ, ಅದೇ ಸಮಾಧಿ ಪಾದ. ಅದರಲ್ಲಿ ಅನೇಕ ಸಿದ್ಧಿಗಳು ಬರ್ತವೆ ಅಂತ ಹೇಳ್ತಾರೆ ಪತಂಜಲಿಗಳು. ಹಾಗೆಯೇ ಈ ವಿಕಲ್ಪ ಅನ್ನುವಂಥ ವೃತ್ತಿ ಪ್ರಾರಂಭಾವಸ್ಥೆ ಇದು ನಮಗೆ ಮೊದಲು ದುಷ್ಟ ದರ್ಶನಗಳು, ಕೆಟ್ಟ ದರ್ಶನಗಳು, ಕೆಲವು ಸಾರಿ ಧ್ಯಾನ ಮಾಡ್ತಿರೋ ನಿಮಗೆ ಭೂತ ಪಿಶಾಚಿ ಕಂಡಂಗೂ ಆಗ್ಬಿಡ್ಬೋದು. ಆಮೇಲೆ ಕಿವಿಗೆ ಏನೇನೋ ಶಬ್ದಗಳು ಕೇಳಿಸ್ದಂಗೆ ಆಗ್ಬಿಡ್ಬೋದು. ಶಬ್ದಗಳು ಕೇಳಿಸ್ತವೆ, ವಾಸ್ತವಿಕ ಅದು ಇಲ್ಲ. ನಾನು ಸನ್ಯಾಸ ಮಾರ್ಗಕ್ಕೆ ಬಂದಾಗ ಹಾಗಾಗಿತ್ತು. ಬಂದು 1 ವಾರ ಆಗಿಲ್ಲ, ಇನ್ನು 1 ವಾರ ಅಥವಾ 3-4 ದಿವಸ ಆಗಿತ್ತು. ಹಾಗೆ ಮಲಗಿದ್ದೆ, ಇನ್ನೂ ನಿದ್ದೆ ಬಂದಿಲ್ಲ. ಸೇಮ್ ನಮ್ಮ ತಂದೆ ಕರೆದಂಗೆ ಆಯಿತು, ಧ್ವನಿ ಕೇಳಿಸ್ತು, ರಾಜು ಅಂತ ಕರೆದಂಗೆ ಆಯಿತು. ಅವ್ರಿಗೂ ಕೂಡ ಅಲ್ಲಿ ಅದೇ ಥರ ಆಗಿತ್ತಂತ ಆಮೇಲೆ ಹೇಳಿದ್ರು, ನಾನು ಮಾತಾಡಿಸ್ದಂಗೆ ಆಗ್ತದೆ. ಅಂದರೆ ಅದು ವಿಕಲ್ಪ ವೃತ್ತಿ, ನಮ್ಮ ಚಿತ್ತವೇ ಮಾಡ್ತಕ್ಕಂಥ ಕೆಲಸ. ತುಂಬ ಪ್ರೀತಿ ಇದ್ದಲ್ಲಿ, ತುಂಬ ಹಚ್ಕೊಂಡಿರ್ತೀವಲ್ಲ, ಅವರು ಕಾಣಿಸ್ಕೊಂಡಂಗೆ ಮಾತಾಡಿಸ್ದಂಗೆ. ಈಗ ನೀವು ಆಗದದು ನನಗೆ ಈ ಹಾಸ್ಟೆಲ್ಗೆ ಹೋಗ್ತಿರ್ತೀವಲ್ಲ, ಹಾಸ್ಟೆಲ್ಗೆ ಹೋಗುವಾಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರೋ ತಾಯಿನೋ ತಂದೆನೋ ಕರೆದಂಗೆ, ಯಾರು ಇರಲ್ವೋ ನಮ್ಮ ಜೊತೆಗೆ, ಅವರು ಮಾತಾಡಿಸ್ದಂಗೆ ಆಗೋಗ್ಬಿಡುತ್ತೆ, ಅವ್ರ ಧ್ವನಿ ಕೇಳ್ದಂಗೆ ಆಗೋಗ್ಬಿಡುತ್ತೆ. ಇದೆಲ್ಲ ವಿಕಲ್ಪ ವೃತ್ತಿ ಆರಂಭಾವಸ್ಥೆ. ಅದೇ ಬರ್ತಾ ಬರ್ತಾ ದರ್ಶನ ಆಯಿತು ಅನ್ನುವ ಭ್ರಮೆಯನ್ನು ಕೂಡ ಹುಟ್ಟಿಸ್ಬೋದು. ಭ್ರಮೆ ಅಂತಲೂ ಕರಿಬೋದು. ವಿಕಲ್ಪಕ್ಕೆ ಇನ್ನೊಂದು ಒಳ್ಳೆ ಶಬ್ದ ಅಂದರೆ ಭ್ರಮೆ. ಅದರಲ್ಲಿ 32 ರೀತಿಯ ಭ್ರಮೆಗಳನ್ನು ಹೇಳ್ತಾರೆ ಮಹಾದೇವಿಕ. ಅದರಲ್ಲಿ ಜಾತಿ, ಕುಲ, ವರ್ಣಾಶ್ರಮ ಇವೆಲ್ಲವೂ ಭ್ರಮೆಗಳಂತ ಹೇಳ್ತಾರೆ. 32 ರೀತಿಯ ಭ್ರಮೆಗಳನ್ನು ಹೇಳ್ತಾರೆ ಒಂದು ವಚನದಲ್ಲಿ. ಇದೇ ವಿಕಲ್ಪ ವೃತ್ತಿ. ಇದು ಕಡೆಗೆ ಕ್ಲಿಷ್ಟ ಆದರೆ, ಕಠಿಣ ಆದರೆ ಮಾನಸಿಕ ರೋಗಿಯನ್ನಾಗಿ ಮಾಡಿಬಿಡ್ಬೋದು. ಕೆಲವ್ರಿಗೆ ಏನೇನೋ ಶಬ್ದಗಳು ಕೇಳಿಸ್ದಂಗೆ ಆಗ್ತಿರುತ್ತೆ. ಅದಕ್ಕೆ ಸ್ಕೀಜೋಫ್ರೀನಿಯಾ ಅಂತೊಂದು ಹೆಸರು ಇಟ್ಟಿದ್ದಾರೆ. ಶಬ್ದಗಳು ಕೇಳಿಸ್ದಂಗೆ ಆಗ್ಬಿಡುತ್ತೆ, ಅವ್ರಿಗೆ ನಿದ್ದೆ ಬರಲ್ಲ ಸರಿಯಾಗಿ, ಮಲ್ಕೋಬೇಕು ಅಂದರೆ ಯಾರೋ ಕರೆದಂಗೆ ಆಗ್ಬಿಡುತ್ತೆ, ಎಚ್ಚರ ಆಗ್ಬಿಡುತ್ತೆ. ಈ ಥರ ಇದೆಲ್ಲ ವಿಕಲ್ಪದ ವಿಕಾರ ರೂಪ. ವಿಕಲ್ಪದ ಸಂಸ್ಕಾರ ರೂಪ ಅಂದರೆ ಒಳ್ಳೊಳ್ಳೆ ರೂಪಗಳು ಕಾಣಿಸೋದು, ಒಳ್ಳೊಳ್ಳೆ ಕನಸುಗಳು ಬೀಳೋದು. ಮತ್ತು ಅಲ್ಲಿ ನಾವು ಅಲ್ಲೂ ಭ್ರಮೆಗೆ ಈಡಾಗಬಾರ್ದು. ನನಗೆ ದೇವ್ರ ದರ್ಶನ ಕೊಟ್ಬಿಟ್ಟ. ತುಂಬ ಜನ ಮೋಸ ಹೋಗ್ತಾರೆ, ಇಲ್ಲಿ ತುಂಬ ಜನ ಮೋಸ ಹೋಗ್ತಾರೆ. ನಾನೊಬ್ಬನು ನೋಡಿದ್ದೆ, ದಾನಮ್ಮ ನನ್ನ ಮೇಲೆ ಬರ್ತಾಳೆ, ದಾನಮ್ಮ ತಾಯಿ ನನ್ನ ಮೇಲೆ ಬರ್ತಾಳೆ. ಆ ವ್ಯಕ್ತಿಯಲ್ಲಿ ಏನು ಬದಲಾವಣೆ ಆಗ್ತಿರಲಿಲ್ಲ. ಅವನು ನಾನೇನೋ ಆಶೀರ್ವಾದ ಮಾಡಿಬಿಡ್ತೀನಿ, ಆಮೇಲೆ ಬೋರ್ವೆಲ್ ನೀರು ಹೇಳ್ತೀನಿ, ನಾನು ಹೇಳಿದ್ದೆಲ್ಲ ಆಗ್ಬಿಡುತ್ತೆ ಅನ್ನೋ ಭ್ರಮೆಯಲ್ಲಿ ಇರ್ತಾರೆ. ಇದೆಲ್ಲ ವಿಕಲ್ಪ ವೃತ್ತಿಯ ಕೆಲಸಗಳು. ಆದರೆ ಈ ವೃತ್ತಿಯನ್ನು ಪರಿವರ್ತನೆ ಮಾಡಿದ್ರೆ ಅದಕ್ಕೆ ಪ್ರಾಣಾಯಾಮ ಯಾಕೆ ಬೇಕು, ಧ್ಯಾನ ಯಾಕೆ ಬೇಕು, ಧಾರಣ ಯಾಕೆ ಬೇಕು ಅಂದರೆ ಇದು ಚಿತ್ತವನ್ನು ವೃತ್ತಿಯಿಂದ ನಿವೃತ್ತಿ ಮಾಡುತ್ತೆ. ಯೋಗಶ್ಚಿತ್ತ ವೃತ್ತಿ ನಿರೋಧ ಮಾಡುತ್ತೆ. ಆವಾಗ ಆತ್ಮದರ್ಶನಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆತ್ಮದರ್ಶನದಲ್ಲಿ ಯಾವ ರೂಪಗಳೂ ಇಲ್ಲ, ಅಲ್ಲಿ ನಡೆನುಡಿ ಬದಲಾವಣೆ ಆಗುತ್ತೆ. ಶಾಂತಿ, ಸಮಾಧಾನ, ಉದಾರತೆ, ಆನಂದ, ಎಲ್ಲರ ಜೊತೆ ಪ್ರೀತಿಯಿಂದ ಬದುಕ್ತಕ್ಕಂಥದ್ದು, ಇದೆಲ್ಲ ಶುರುವಾಗುತ್ತೆ. ಇದೇ ಆತ್ಮದರ್ಶನದ ಸರಿಯಾದ ಮಾರ್ಗ. ಆದರೆ ಅಷ್ಟು ಸುಲಭವಾಗಿ ವಿಕಲ್ಪ ವೃತ್ತಿಯಿಂದ ಬಿಡಿಸ್ಕೊಳ್ಳೋದು ಕಷ್ಟ. ಯಾಕಂದ್ರೆ ಅದು ಜನ್ಮಾಂತರದಿಂದ ಪ್ರಬಲ ಹಾಕೋಂತ ಬಂದಿರ್ತವೆ ವೃತ್ತಿಗಳೆಲ್ಲವೂ ಅಷ್ಟೇ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ, ಸತ್ಸಂಗದಲ್ಲಿದ್ದರೆ ವೃತ್ತಿಗಳನ್ನು ನಿರೋಧಿಸೋದು ಸುಲಭ ಅಂತ ಹೇಳಿ. ಆದರೆ ಶಂಕರಾಚಾರ್ಯರು ಕೂಡ ಅದೇ ಹೇಳ್ತಾರಲ್ಲ, ಸತ್ಸಂಗತ್ವೇ ನಿಸ್ಸಂಗತ್ವೇ ನಿರ್ಮೋಹತ್ವೇ ನಿಶ್ಚಲತತ್ವೇ ಜೀವನ್ಮುಕ್ತಿ. ಆದ್ದರಿಂದ ಆ ಸತ್ಸಂಗ ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತು ಅದಕ್ಕೆ ಪ್ರಾರ್ಥನೆಗೆ ನಿಮಗೆ ಎಲ್ರಿಗೂ ಹೇಳ್ತೀನಿ, ಎಲ್ಲರೂ ಯೋಗ ಗುರುಗಳಿಂದ ಹಿಡ್ಕೊಂಡು ಎಲ್ರಿಗೂ ಹೇಳೋದು, ಇನ್ನು 5 ನಿಮಿಷ ಬೇಗ ಬನ್ನಿ. ಯಾಕೆ ಬರೋದೇ ಬರ್ತೀರಿ ಪ್ರಾರ್ಥನೆಗೆ, 5 ನಿಮಿಷ ಬೇಗ ಬಂದ್ಬಿಡಿ. ನನಗಿಂತ ಮುಂಚೆ ಬಂದರೆ ನೀವು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಅಂತ ಅರ್ಥ. ನಾನು ಬಂದಮೇಲೆ ಬಂದರೆ ಏನು ಅರ್ಥ ಇದೆ? ಅದು ಭಯಕ್ಕೋಸ್ಕರನೋ ಬೈತಾರೆ ಅಂತನೋ ಬರೋದು. ಹಾಗೆ ಮಾಡಬಾರ್ದು. ಬೆಲ್ ಹೊಡೆಯೋಕ್ಕೆ ಮುಂಚೆ ನೀವೆಲ್ಲರೂ ಇಲ್ಲಿರಿ, ಏನಾಗುತ್ತೆ? ಅದಕ್ಕೇನು ದಂಡ ತಗೊಳ್ತಾರೆ. ಬೇಗ ಬಂದರೆ ಇನ್ನೂ ಒಳ್ಳೇದಲ್ವಾ? ನಿಮಗೂ ಒಳ್ಳೆಯದು, ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬರೋಕ್ಕೆ ಅದು ಕಾರಣ ಆಗುತ್ತೆ. ಅದಕ್ಕೋಸ್ಕರ
ಸಮಯ ಪಾಲನೆ ಮಾಡಿ. ಬೆಳಗ್ಗೆ 5:40 ಅಂದ್ರೆ ಇಲ್ಲಿರೋಕ್ಕೆ ಪ್ರಯತ್ನ ಪಡಿ. ಹೇಗಿದ್ರೂ ಬಂದೇ ಬರಬೇಕು. ತಡವಾಗಿ ಬರೋಕ್ಕಿಂತ ಬೇಗ ಬಂದರೆ ಒಳ್ಳೆಯದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.